ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಸ್ ಸುಧೀಂದ್ರ ಕುಮಾರ್. ಎಸ್ ಅಶ್ವಮೇಧ ಕುದುರೆ ಕಟ್ಟುವ ಧೀರರ್ಯಾರು? ಎಸ್ ಅಶ್ವಮೇಧ ಕುದುರೆ ಕಟ್ಟುವ ಧೀರರ್ಯಾರು? ಇದೇನ್ರಿ ಇದು? ಯಾವುದೋ ರಾಮಾಯಣದ ಕಾಲದ ಅಶ್ವಮೇಧವನ್ನು ತಂದು ಯಶವಂತಪುರ ಕ್ಷೇತ್ರದ ಸೋಮಶೇಖರ್ ಅವರಿಗೆ ತಾಳೆ ಮಾಡ್ತಾ ಇದ್ದೀರಲ್ಲ, ನಿಮಗೇನು ಹೇಳಬೇಕು ಅಂತ ಅನ್ನಿಸ್ಬಹುದು. ನಮಗೇನಾಗ್ತಾ ಇದೆ, ಏನಾಗಿದೆ ಅನ್ನುವಂಥದ್ದು ಮಾಹಿತಿ ಕೊಡುವ ಕೆಲಸ ನಮ್ಮದಷ್ಟೇ. ಅಶ್ವಮೇಧದ ಕುದುರೆಯನ್ನು ಎಸ್ ಬಿಟ್ಟಿದ್ದಾರೋ ಅಥವಾ ಅಶ್ವಮೇಧದ ಕುದುರೆಯನ್ನು ಬೇರೆಯವರು ಕಟ್ಟಿ ಯುದ್ಧಕ್ಕೆ ಸಿದ್ಧರಾಗ್ತಾರೋ ನಮಗೆ ಗೊತ್ತಿಲ್ಲ. ವಾಸ್ತವಾಂಶ ಏನಿದೆ ಅದನ್ನು ಗಮನಿಸಕ್ಕೆ ತರುವ ಪ್ರಯತ್ನ ನಮ್ಮದು. GBA ಚುನಾವಣೆ ಶೀಘ್ರದಲ್ಲಿ ಆಗಿಬಿಡುತ್ತೆ. ಆಗಸ್ಟ್ 31 ಚುನಾವಣೆ ಆಗಬೇಕು, ಚುನಾವಣೆ ಆಗುವುದಿಲ್ಲ, ಆಗುತ್ತೆ ಎನ್ನುವ ವಾದ ವಿವಾದಗಳು ಒಂದು ಕಡೆಗೆ. ಡಿಸೆಂಬರ್ವರೆಗೆ ಚುನಾವಣೆ ಆಗುವುದೇ ಇಲ್ಲ ಮತ್ತೊಂದು ವಾದ. ಸುಪ್ರೀಂ ಕೋರ್ಟಿನ ತೀರ್ಪು ತಿರಸ್ಕರಿಸಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತೊಂದು ವಾದ. SIR ಆರಂಭವಾಗ್ತಾ ಇದೆ, SIR ಆದಮೇಲೆಯೇ ಚುನಾವಣೆ ಇನ್ನೊಂದು ವಾದ. SIR ಆದಮೇಲೆ ಓಟುಗಳು ಎಲ್ಲವೂ ಕೂಡ ವ್ಯತ್ಯಾಸಗಳಾಗ್ತವೆ, ಸಾಕಷ್ಟು ಓಟುಗಳು ಡಿಲೀಟ್ ಆಗುತ್ತೆ. ಆವಾಗ ಮತ್ತೆ ಪುನರ್ವಾರ್ಡ್ ವಿಂಗಡಣೆಯಾಗಬೇಕಾಗತ್ತೆ, ಆಗ ಬಾರ್ಡರ್ಗಳು ವ್ಯತ್ಯಾಸವಾಗುತ್ತೆ. ಹಾಗಾಗಿ ಚುನಾವಣೆ ಆಗೋದಿಲ್ಲ. ಚುನಾವಣೆ ಆಗುತ್ತೋ ಆಗಲ್ವೋ ಕತ್ತೆ ಬಾಲ ಕುದುರೆ ಜುಟ್ಟು, ನಮಗೇನಾಗಬೇಕಲ್ವೇ? ಯಾಕೆಂದರೆ ಎಲ್ಲರೂ ಸ್ವಾರ್ಥಿಗಳೇ ಆಗಿರುವಾಗ ನಾವೇನು ಹೇಳೋಕ್ಕಾಗತ್ತೆ? ಆದರೆ ಎಷ್ಟು ಬಿಟ್ಟರೆಷ್ಟು, ನಮಗೇನಾಗಬೇಕಾಗಿದೆ ಅಂತ ಒಂದು ಪಕ್ಕಕ್ಕಿಟ್ಟು ಇನ್ನೊಂದು ಗಮನ ಹರಿಸುವುದಾದರೆ, ಚುನಾವಣೆ ಅಂತ ಬಂದಾಕ್ಷಣ ಗರಿ ಗರಿ ಬಟ್ಟೆಯನ್ನು ಹಾಕಿಕೊಂಡು ಅಖಾಡಕ್ಕೆ ಇಳಿದು ಶೆಡ್ ಹೊಡೆಯುವವರ ಸಂಖ್ಯೆ ಜಾಸ್ತಿ ಇರುವಾಗ, ದುರ್ದೈವವೋ ಯಕ್ಷಪ್ರಶ್ನೆಯೋ ಗೊತ್ತಿಲ್ಲ, ಯಶವಂತಪುರ ಕ್ಷೇತ್ರದಲ್ಲಿ ಈಗ ಓಡುತ್ತಿರುವ ಅಶ್ವಮೇಧದ ಕುದುರೆಗಳು ಅಂದರೆ ಅದು ST ಸೋಮಶೇಖರ್ ಅವರ ಅಭ್ಯರ್ಥಿಗಳು. ಸೋಮಶೇಖರ್ ಗುರುತಿಸಿರುವ ಸಂಭವನೀಯ ಅಭ್ಯರ್ಥಿಗಳ ಕುದುರೆಗಳು ಓಡುತ್ತಿವೆ. ಕೆಲವೊಂದು ವಾರ್ಡುಗಳಲ್ಲಿ ನಾಗಾಲೋಟದಿಂದ ಓಡುತ್ತಿವೆ. ಅಶ್ವಮೇಧ ಯಾಗದ ಅಥವಾ ಅಶ್ವಮೇಧದ ಕುದುರೆಯನ್ನು ಕಟ್ಟುವ ಕೆಲಸ BJPಯವರು ಮಾಡುವ ಚಿಂತನೆಯಲ್ಲಿಲ್ಲ, JDS ಅವರು ಮಾಡುವ ಚಿಂತನೆಯಲ್ಲಿಲ್ಲ. ರಾಷ್ಟ್ರೀಯ ಪಕ್ಷ ಪಕ್ಕಕ್ಕೆ ಬಿಟ್ಟಾಕಿ ನಾವಿದ್ದೇವೆ ಅಂತ ಆಮ್ ಆದ್ಮಿ ಪಕ್ಷ ಚಿಂತನೆ ಮಾಡ್ತಾ ಇದೆಯಂತೆ ಅಂತ ಬಿಟ್ಟರೆ ಎಲ್ಲವೂ ಶೂನ್ಯ. ಚುನಾವಣೆ ಬರ್ತಾ ಇದೆ, ಆಗುತ್ತೆ ಅನ್ನುವ ಸಂದರ್ಭದೊಳಗೆ ST ಸೋಮಶೇಖರ್ ಅವರು ಊರಿಗೆ ಮುಂಚೆಯೇ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ ಅಂತ ಸುದ್ದಿ ಮೃದಂಗಕ್ಕೆ ಹೇಳಿಕೆಯನ್ನು ಕೊಟ್ಟರು. B ಫಾರಂ ಕೊಡೋದು ನಾನಲ್ಲ ಅಂತ ಹೇಳಿಕೆಯನ್ನು ಅವ್ರು ಕೊಟ್ಟರು ಕೂಡ ಈಗಾಗಲೇ ನೀವೇ ಅಭ್ಯರ್ಥಿಗಳು ಅಂಥೇಳಿ ರಕ್ಷೆಯನ್ನು ಕಟ್ಟಿ ಕಕ್ಷೆಗೆ ಬಿಟ್ಟಿದ್ದಾರೆ. ರಕ್ಷೆಯನ್ನು ಕಟ್ಟಿ ಚುನಾವಣೆಯ ಕಕ್ಷೆಗೆ ಬಿಟ್ಟ ಆಗಿದೆ. 12 ವಾರ್ಡ್ಗಳಿಗೂ ಈಗಾಗಲೇ ಅಭ್ಯರ್ಥಿಗಳು ಅಂಥೇಳಿ ಮಾನಸಿಕವಾಗಿ ಸಿದ್ಧಗೊಳಿಸಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಬಿಟ್ಟಿದ್ದಾರೆ. ಒಂದು 3-4 ವಾರ್ಡ್ ಅಂತೂ ಸಾಕಷ್ಟು ಜೋರಾಗಿ ನಡೀತಾ ಇದೆ. ಶಿವನಪಾಳ್ಯ, ಕೆಂಗಲ್ ಹನುಮಂತಯ್ಯ, ನಾಗದೇವನಹಳ್ಳಿ, ಹೀಗೆ ಉಳಿದಂತೆ ತಲಗಟ್ಟಪುರದೊಳಗೆ ಒಂದು ಬ್ಯಾಲೆನ್ಸಿಂಗಾಗಿ RS ಶ್ರೀನಿವಾಸ್ ನಡೆಸ್ತಾ ಇದ್ದಾರೆ, ಇಲ್ಲ ಅಂತೇನಲ್ಲ. ಬೇರೆ ಕಡೆಗೂ ಕೂಡ ನಡೀತದೆ. ಕೆಲವೊಂದು ಕಡೆಗೆ ವಿರೋಧ ಇದೆ, ಇಲ್ಲ ಅಂತಲ್ಲ. ಆದರೆ ಸೋಮಶೇಖರ್ ಅವರ ಅಶ್ವಮೇಧದ ಕುದುರೆ ಓಡ್ತಾ ಇದೆ. ಆ ಕುದುರೆಯನ್ನು ಸದ್ಯಕ್ಕೆ ಕಟ್ಟುವಂಥವರು ಯಾರಾದರೂ ಬೇಕಲ್ಲ. ಚಿಕ್ಕ ಮಕ್ಕಳು ಲವಕುಶನಂತೆಯೇ ಕಟ್ಟಬೇಕಲ್ಲ ಯಾರಾದರೂ. ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷ ತನ್ನದೇ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಾಗದೆ ಚಕ್ರವ್ಯೂಹದಲ್ಲಿ ಸಿಲುಕಿದಂತೆ ಒದ್ದಾಡ್ತಾ ಇದೆ ಅಲ್ರಿ. ಉದಾಹರಣೆಗೆ ಶಿವನಪಾಳ್ಯಕ್ಕೆ ಸವಿತಾ ಮಹೇಶ್ ಕ್ಯಾಂಡಿಡೇಟ್ ಅಂತೆ. ಅದು B ಫಾರಂ ಕೊಡ್ಬೇಕಾದ್ರೆ ನೋಡೋಣ, ನಮಗೆ ಅಂತ ಯಾರಿಗೆ ಕೊಟ್ರೇನಂತೆ. ಕೆಂಗಲ್ ಹನುಮಂತಯ್ಯ ಚೇತನ್ ಗೌಡ ಅಂತೆ. ನಾಗದೇವನಹಳ್ಳಿಗೆ ಪುಷ್ಪ ದೇವರಾಜ್ ಅಂತೆ. ಕೆಂಗೇರಿ ಕೋಟೆಗೆ ಶಿವಮಾದಯ್ಯ ಅಂತೆ. ಅಲ್ಲಿ ಅವರಂತೆ, ಇಲ್ಲಿ ಇವರಂತೆ. ಅಂತೆಗಳಾಗಲೇ ತೀರ್ಮಾನವಾಗಿ ಅಖಾಡದಲ್ಲಿರುವ ಸಂದರ್ಭದೊಳಗೆ ಆ ಕ್ಷೇತ್ರಕ್ಕೆ ಬೇರೆ ಯಾರಿಗಾರು ಒಂದು ತಾತ್ಕಾಲಿಕ ಪಟ್ಟವನ್ನಾದರೂ ಕಟ್ಟಿ ನೀವು ಕೆಲಸವನ್ನು ಮಾಡಿ ಅಂತ ಬಿಡಬೇಕಲ್ಲ ವಿರೋಧ ಪಕ್ಷಗಳು, ಬಿಟ್ಟಿಲ್ಲ. ಹಾಗಾಗಿ STS ರವರ ಅಶ್ವಮೇಧದ ಕುದುರೆಯನ್ನು ಕಟ್ಟುವ ಧೀರರ್ಯಾರೋ ಸದ್ಯಕ್ಕೆ ಗೋಚರವಾಗಿಲ್ಲ, ಒಂದಂಶ. ಇನ್ನೊಂದು, ಭಾರತೀಯ ಜನತಾ ಪಕ್ಷಕ್ಕೆ ಏನಾಗಿದೆಯೋ ಗೊತ್ತಿಲ್ಲ. ನಗರ ಮಂಡಲಕ್ಕೆ ಅಧ್ಯಕ್ಷರ ನೇಮಕ ಮಾಡುವಲ್ಲಿ ಮೀನಾಮೇಷವನ್ನು ಎಣಿಸಿ ಎಳೆದಾಡಿ ಹಾರಾಟ ಮಾಡಿ ಜಗ್ಗಾಟ ಮಾಡಿ ಏನೇನೋ ಮಾಡಿ ಕಡೆಗಂತೂ ಜಯರಾಮೇಗೌಡರನ್ನ ಅಧ್ಯಕ್ಷರು ಮಾಡಾಯಿತು. ಪಾಪ ಅವರು ವಾರ್ಡ್ ಅಧ್ಯಕ್ಷರ ನೇಮಕ ಮಾಡುವಷ್ಟೊತ್ತಿಗೆ ಸುಸ್ತಾಗಿದ್ರು ಕೂಡ ಸುಸ್ತಾಗಿದ್ದೀನಿ ಅಂತ ತೋರಿಸ್ಕೊಂಡಿಲ್ಲ. ಇನ್ನೊಂದು ಕಡೆಗೆ ಪೂರ್ಣ ಪ್ರಮಾಣದ ಒಳಗೆ
ಸ್ವತಂತ್ರ ಇದೆ ಅಂತ ಅಂದ್ಕೊಂಡ್ರು ಕೂಡ ಸ್ವತಂತ್ರ ಇಲ್ಲ ಅಂತ ಹೇಳೋಕ್ಕಾಗದಲೇ ಇರತಕ್ಕಂತಹ ಪರಿಸ್ಥಿತಿ. ಇನ್ಯಾರ್ದೋ ಕೈ ಆಡಿಸ್ತಾ ಇದ್ದಾರೆ, ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥ ಪರಿಸ್ಥಿತಿ ಅವ್ರದ್ದು ಇರಬಹುದೇನೋ ಗೊತ್ತಿಲ್ಲ ನಮಗೆ. ಇಂತಹ ಪರಿಸ್ಥಿತಿ ಇದ್ದರೂ ಕೂಡ ವಾರ್ಡ್ ಅಧ್ಯಕ್ಷ ನೇಮಕವಾಗಿದೆ. ವಾರ್ಡ್ ಅಧ್ಯಕ್ಷಗಳಾದರೂ ಕೂಡ ಅಲ್ಲಿಯ ಸಭೆಯನ್ನು ಕರೆದು ನೀವು ಯಾರು ಚುನಾವಣೆಗೆ ನಿಲ್ಲುವ ಚಿಂತನೆಯಲ್ಲಿದ್ದೀರಿ ಅಂತ ಒಂದು ಪಟ್ಟಿಯನ್ನಾದರೂ ಮಾಡಿ, ನೀವು 4 ಜನವೂ ಪಕ್ಷದ ಸಂಘಟನೆಯನ್ನು ಮಾಡಿ ಕ್ಯಾಂಡಿಡೇಟ್ ಯಾರಾಗ್ತಾರೋ ನೋಡೋಣ ಅಂತ ಹೇಳುವಷ್ಟು ಧೈರ್ಯವೂ ಕೂಡ ವಾರ್ಡ್ ಅಧ್ಯಕ್ಷರು ಮಾಡ್ತಾ ಇಲ್ಲ. ಕ್ಯಾಂಡಿಡೇಟ್ಗಳು ಕೂಡ ಆಯ್ತು ರೀ ನಾವೆಲ್ಲ ಒಟ್ಟಿಗೆ ಸೇರಿ ತೀರ್ಮಾನ ಮಾಡೋಣ, ಇಲ್ಲ, ಯಾರಿಗೆ ಟಿಕೆಟ್ ಕೊಡ್ತಾರೋ ಯಾರಿಗೆ ಬಕೆಟ್ ಕೊಡ್ತಾರೋ ಈ ಭಯದೊಳಗೆ ಎಲ್ಲರೂ ಕುಳಿತಿದ್ದಾರೆ. ಹಾಗಾಗಿ ಬಿ ಜೆ ಪಿದು ಒಂದು ಕತೆ. ಆದರೆ ಜೆ ಡಿ ಎಸ್ನವರು ನಾವು ಹೇಗಿದ್ರೂ ಕೂಡ ಕೋಯಲೇಷನ್ ಒಳಗೆ ಹೊರಟೋಗ್ತೇವೆ, ಎನ್ ಡಿ ಎ ಒಳಗೆ ಚುನಾವಣೆಯನ್ನು ಎದುರಿಸ್ತೀವಿ ಎನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಒಂದು ವೇಳೆ ಮಹಾನಗರದೊಳಗೆ ಆಗದೆ ಹೋದರೂ ಕೂಡ ಯಶವಂತಪುರ ಕ್ಷೇತ್ರದಲ್ಲಿ ಮಾಡ್ಕೊಳ್ಬೇಕು ಅನ್ನುವಂಥ ಚಿಂತನೆ ಜವರಾಯಗೌಡರದಿದೆ. ಆದರೆ ಯಾವ ಕ್ಷೇತ್ರ ಯಾರಿಗೆ ಗೊತ್ತಿಲ್ಲ, 6 ಕ್ಷೇತ್ರ ಅವರಿಗೆ, 6 ಕ್ಷೇತ್ರ ಇವರಿಗೆ ಗೊತ್ತಿಲ್ಲ. ಕೆಂಗಲ್ ಹನುಮಂತಯ್ಯ ಬಿ ಜೆ ಪಿಗೆ ಬೇಕು, ಇಲ್ಲ ಕೆಂಗಲ್ ಹನುಮಂತಯ್ಯ ಜೆ ಡಿ ಎಸ್ಸಿಗೆ ಬೇಕು, ಗೊತ್ತಿಲ್ಲ. ಈ ಗೊಂದಲದೊಳಗೆ ಜೆ ಡಿ ಎಸ್ ಇನ್ನೂ ಈಚೆ ಬಂದಿಲ್ಲ, ಬಹಿರಂಗವಾಗಿ ಮಾತುಕತೆ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಇದಕ್ಕಿಂತ ಮಧ್ಯೊಳಗೆ ಹಿರಿಯ ಬಿ ಜೆ ಪಿ ನಾಯಕರುಗಳು ಒಂದು ರೀತಿಯೊಳಗೆ ಪಾಪ ಹೇಳಲಿಕ್ಕೂ ಆಗದ, ಮಾತನಾಡಲಿಕ್ಕೂ ಆಗದ ಒಂದು ರೀತಿಯ ಕರೋನಾ ಪರಿಸ್ಥಿತಿ ಬಂದು ಒದಗಿದೆ ಅಂತ ಹೇಳ್ಬೋದು. ಗುಂಪುಗಾರಿಕೆ. ಯಾವ ಗುಂಪು? ಯಾಕೆ ನೀವು ಬಿ ಜೆ ಪಿಲಿ ಇಲ್ವಾ? ನಿಮ್ಮದು ಬಿ ಜೆ ಪಿ ಗುಂಪು ಅಂತ ಹೋಗಿ ಹೇಳಿ ಯಾರಿದ್ದಾರೆ ಅವ್ರ ಮುಂದೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿದ್ದಾರಾ ಅನ್ನುವ ಅನುಮಾನ ಹಲವರನ್ನು ಕಾಡ್ತಾ ಇದೆ. ಹಿರಿಯರಿದ್ದೀರಿ, ಪಕ್ಷ ಕಟ್ಟಿ ಬೆಳೆಸಿದ್ದೀರಿ, ಪಕ್ಷಕ್ಕೆ ಸಮಯವನ್ನು ಕೊಟ್ಟಿದ್ದೀರಿ, ಪಕ್ಷದಲ್ಲಿ ಸ್ಥಾನಮಾನವನ್ನು ಅನುಭವಿಸಿದ್ದೀರಿ. ಹೋಗಿ ಕುಳಿತು ನಿಮಗೆ ಸ್ಥಾನಮಾನ ಬೇಡ ಸ್ವಾಮಿ, ಪಕ್ಷಕ್ಕೊಂದು ಸ್ಥಾನ ಬೇಕು, ಪಕ್ಷಕ್ಕೊಂದು ಮಾನ ಬೇಕು ಅಂತ ಕೇಳುವಂಥದ್ದನ್ನು ಕೂಡ ನೀವು ಕಳೆದುಕೊಂಡು ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮನ್ನು ನಂಬಿ ನಿಮ್ಮ ಹಿಂದೆ ಬರುವಂತಹ ನಾಯಕರು ಯಾರು, ಜನರು ಯಾರು? ಇದು ಹೆಸರು ಹೇಳಕ್ಕೆ ಹೋಗಲ್ಲ ನಾನು, ಯಾಕಂದರೆ ಒಂದು ಹೆಸರು ಹೇಳೋಕೆ ದೊಡ್ಡ ಪಟ್ಟಿ ಆಗೋಗ್ಬಿಡುತ್ತೆ. ಗುಂಪುಗಾರಿಕೆ, ಅವನು ಗುಂಪು ಇವನು ಗುಂಪು ಅಂತ ಹೇಳಕ್ಕೆ ಹೋದಾಗ ಯಾರು ಗುಂಪು ಅಂತ ಕೇಳೋವಂಥದ್ದು. ನಾನು ಹೆಸರು ಹೇಳಿದ್ರೆ ಆ 3 ಗುಂಪಲ್ಲ ಸ್ವಾಮಿ, ಇನ್ನೂ ಇದೆ ಅಂತ ಹೇಳ್ತಾರೆ. ರುದ್ರೇಶ್ ಒಂದು ಬಣ ಅಂತ ಇಲ್ಲ, ರುದ್ರೇಶ್ ಬಣ ಇಲ್ಲ. ಮಾರೇಗೌಡದ ಬಣ ಅಂತ ಮಾರೇಗೌಡರು ಬಣ ಇಲ್ಲ. ಅಂಜನಪ್ಪನ ಬಣ ಅಂತ ಅಂಜನಪ್ಪನ ಬಣ ಇಲ್ಲ. ಅಲ್ಲಾರ್ದು ಇನ್ನೊಂದು ಬಣ ಅಂತ ಇವ್ರದಿಲ್ಲ. ಬಣಗಳು ಇದೆಯೋ ಇಲ್ಲೋ ಗೊತ್ತಿಲ್ಲ. ಹಿರಿಯರಾದ ನಿಮಗೆ ಪಕ್ಷದೊಳಗೆ ಒಂದು ಗೌರವ ಇಲ್ಲ ಅಂತ ಹೇಳಿದ್ರೆ ಯಾಕೆ ಸುಮ್ಮನೆ ಪಕ್ಷ ಅಂತ ಸಾಯ್ಕೊಂಡಿರ್ಬೇಕ್ರಿ? ಕನಿಷ್ಠ ಪಕ್ಷದ ಹಿರಿಯ ಮುಖಂಡರ ಮುಂದೆ ಹೋಗಿ ಪಕ್ಷಾತೀತವಾಗಿ ನಾವು ಕೆಲಸ ಮಾಡಿದ್ರು ಕೂಡ, ನಿಮ್ಮ ಜೊತೆಯಲ್ಲಿದ್ದರೂ ಕೂಡ ನಮ್ಮನ್ನು ಹೀಗೆ ನಿಷ್ಠೂರವಾಗಿ ಕಾಣ್ತಾ ಇದ್ದೀರಿ, ನಮ್ಮನ್ನು ಏಕೆ ಒಂದು ರೀತಿ ಒಳಗೆ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದೀರಿ, ನಾವೇನು ನಿಮ್ಮ ದಾಯಾದಿಗಳೇ ಅಂತ ಪ್ರಶ್ನೆ ಕೇಳುವಂಥ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಬಿಟ್ಟಿದ್ದೀರಾ ಅಂತ. ಭಾರತೀಯ ಜನತಾ ಪಕ್ಷ ಈಗ ಒಂಚೂರು ನೇಮಕವಾದ ಮೇಲೆ, ವಾರ್ಡ್ ನೇಮಕ ಆದಮೇಲೆ ಸುಮ್ಮನೆ ಒಂದಷ್ಟು ಮನ್ ಕಿ ಬಾತು ಆಳು ಇದು ಒಂದಷ್ಟು ಇದೆ ಅನ್ನೋದು ಬಿಟ್ಟರೆ, GBA ಚುನಾವಣೆಗೆ ಸಂಬಂಧಪಟ್ಟಾಗಿ ಏನು ಮಾಡ್ತಾ ಇದ್ದೀರಿ? ಏನು ಕೆಲಸ ನಡೀತಾ ಇದೆ? ನಿಮ್ಮ ವಾರ್ಡ್ನೊಳಗೆ ಸಂಭವನೀಯ ಅಭ್ಯರ್ಥಿಗಳ್ಯಾರು? ಆ ಸಂಭವನೀಯ ಅಭ್ಯರ್ಥಿಗಳಿಂದ ಸಭೆ ಮಾಡ್ತಾ ಇದ್ದಾರಾ? ಸಂಭವನೀಯ ಅಭ್ಯರ್ಥಿಗಳಿಂದ ಓಡಾಟವನ್ನು ಮಾಡ್ತಾ ಇದ್ದಾರಾ? ಏನೂ ಇಲ್ಲ. ಯಾರೋ ಒಬ್ಬರಿಬ್ಬರು ಓಡಾಡ್ತಾರೆ, ಆ ಹೆಸರು ಮತ್ತು ನಾನು ಹೇಳಕ್ಕೆ ಹೋಗಲ್ಲ. ಅವರಿಗೆ ಈಗಾಗಲೇ ಹೆಸರಿದೆ, ಹಾಗಾಗಿ ಚಿಂತೆ ಇಲ್ಲ. ಉಳಿದವ್ರು ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ನೀವೇ ಆಯಿತು, ಯಾರು XYZ 4 ಜನ ನೀವು ಅಭ್ಯರ್ಥಿ ಎನ್ನುವ ಭಾವನೆ ಆಗಬೇಕು ಅಂತ, ಕ್ಯಾಂಡಿಡೇಟ್ ಆಗಬೇಕು ಅಂತ ನೀವು ಹೋಗಿ ಕೆಲಸ ಮಾಡಿ ಅಂತೇಳಿ ಅಖಾಡಕ್ಕೆ ಬಿಡುವ ಪ್ರಯತ್ನವೂ ಮಾಡದಲ್ಲೇ ಇರೋದ್ರಿಂದ BJP ಒಳಗೆ STS ರವರ ಅಶ್ವಮೇಧದ ಕುದುರೆಯನ್ನು ಕಟ್ಟಲಿಕ್ಕೆ ಬೇಕಾದಂತಹ ದೊಡ್ಡ ಹಗ್ಗವಿರಲಿ ಅದೂ ಇಲ್ಲ, ಟ್ವೈನ್ ದಾರವಿರಲಿ ಅದೂ ಇಲ್ಲ, ಅಥವಾ ಟೈಲರಿಂಗ್ ಮಿಷಿನ್ನಲ್ಲಿ ಉಪಯೋಗಿಸುವಂಥ ರೀಲ್ ದಾರವೂ ಇಲ್ಲದಲೇ ಇರತಕ್ಕಂಥ ಪರಿಸ್ಥಿತಿಗೆ ತಲುಪಿದೆಯಾ ಅನ್ನುವಂಥದ್ದು ಅನೇಕರ ಮಾತಾಗ್ತಿದೆ. ಖಂಡಿತ ಇದು ನನ್ನ ವಿಶ್ಲೇಷಣೆ ಅಲ್ಲ, ನನ್ನ ಬಾಯಿಂದ ಬರುತ್ತಿರುವ ಬೇರೆಯವರು ಹೇಳಿದ ಕ್ರೋಢೀಕರಣದ ವಿಶ್ಲೇಷಣೆ ಇದು. BJP ಅವರು ಹೇಳ್ತಾರೆ, ಹಿರಿಯ ನಾಯಕರೇ BJP ಹೇಳ್ತಾರೆ, ಈಗ BJPಗೆ ಬರುವವರೇ ಹೇಳ್ತಾರೆ. ಹಾಗಾಗಿ ಯಶವಂತಪುರ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂತಹ ಜಯರಾಮೇಗೌಡರು ಈ ಕ್ಷಣವೇ ವಾರ್ಡ್ವಾರು ಸಭೆಯನ್ನು ಕರೆದು ಯಾರು ಆಕಾಂಕ್ಷಿತರಿದ್ದೀರಿ ಆ ಪಟ್ಟಿಯನ್ನು ಮಾಡಿಕೊಂಡು, ಆಕಾಂಕ್ಷಿತರು ನೀವು BJPಯ ಪರವಾಗಿ ಚುನಾವಣೆಗೆ ಸನ್ನದ್ಧರಾಗಿ ಅಖಾಡಕ್ಕೆ ಇಳಿರಿ,
ಟಿಕೆಟ್ ಯಾರಿಗೆ ಸಿಗುತ್ತೋ ಆ ಒಬ್ಬರಿಗೆ ಟಿಕೆಟ್ ಸಿಗೋದು, ಅವ್ರಿಗೆ ಗೆಲ್ಲಿಸ್ಕೊಂಡು ಬರುವಂಥ ನಿರ್ಧಾರ ಮಾಡಿ ಅಂಥೇಳಿ 4 ಜನ 5 ಜನ 6 ಜನ ಇದ್ದಾರೆ, ಅವ್ರಿಗೆ ಪಟ್ಟ ಕಟ್ಟಿ ಬಿಟ್ಟುಬಿಡಿ ವಾರ್ಡ್ಗಳಿಗೆ. ಅವ್ರು ಕ್ಯಾನ್ವಾಸ್ ಮಾಡ್ಕೋತಾರೋ, ಹಂಚಿಕೆ ಮಾಡ್ಕೋತಾರೋ, ಕೂಡಿಕೆ ಮಾಡ್ಕೋತಾರೋ, ಏನು ಮಾಡ್ತಾರೋ ಮಾಡ್ಕೊಳ್ಳಿ, ಪಕ್ಷ ಸಂಘಟನೆ ಆಗುತ್ತೆ. ಇಲ್ಲದೇ ಹೋದರೆ ಎಸ್ ಟಿ ಸೋಮಶೇಖರ್ ಅವರು ಮಾಡ್ತಾ ಇರ್ತಕ್ಕಂಥ ನಿರಂತರ ಕಾರ್ಯಕ್ರಮ, ನಿರಂತರವಾಗಿರ್ತಕ್ಕಂಥ ಚಟುವಟಿಕೆಗಳಿಂದ ಬಹಳ ಬಹಳ ಕಷ್ಟವಾಗುತ್ತೆ. ಮತ್ತೆ ಅನೇಕ ಕಾರ್ಯಕ್ರಮಗಳಿಗೆ ಅವರು ಕೈ ಹಾಕ್ತಾ ಇದ್ದಾರೆ. ಯೋಚನೆಯನ್ನು ಮಾಡಿ ಅಂತ ಹೇಳ್ತಾ, ಎಸ್ ಟಿ ಸೋಮಶೇಖರ್ ಅವರ ಅಶ್ವಮೇಧದ ಕುದುರೆಯನ್ನು ಕಟ್ಟುವ ಧೀರರ್ಯಾರು, ಯಾವ ಹಗ್ಗ ತರ್ತೀರಿ, ಆ ಹಗ್ಗ ಹೇಗಿರುತ್ತೆ ಅನ್ನುವಂಥದ್ದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ, ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿ ಹೊತ್ತು ಬರ್ತಾನೆ. ನಮಸ್ಕಾರ.